ಗೀ ಪುಡಿ ಮಿನಿ ಇಡ್ಲಿ ಅಥವಾ ಮಿನಿ ಇಡ್ಲಿ, ಬುಲೆಟ್ ಇಡ್ಲಿ, ಸಣ್ಣ ಇಡ್ಲಿ. ಅದನ್ನು ಜಾಸ್ತಿ ಮಕ್ಕಳೆಲ್ಲ ಅದನ್ನು ಲೈಕ್ ಮಾಡ್ತಾರೆ ತುಂಬ ಜನ. ಸಣ್ಣ ಸಣ್ಣ ಇಡ್ಲಿ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ಸೇಮ್ ಅದು ಇಲ್ಲಿ ಮಂಗಳೂರಲ್ಲಿ ಕಡಿಮೆ, ಬೆಂಗಳೂರಲ್ಲಿ ಜಾಸ್ತಿ ಇದೆ ಅಂಥ ಐಟಮ್ ಎಲ್ಲ. ಸೊ ಅದನ್ನು ನಾವು ಮಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಫುಡ್ಡೆಲ್ಲ ಒಳ್ಳೆದಿತ್ತು. ಆ್ಯಕ್ಚುಲಿ ನಾನು ಡಿಗ್ರಿ ಎಲ್ಲ ಮಾಡಿದ್ದು ಆ್ಯಕ್ಚುಲಿ ಅದರ ಮೇಲೆ ಆಚೆ ಸೈಡೇ ಮಾಡಿದ್ದು. ಸೊ ಫುಡ್ಡೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ರೀಚ್ ಆಗಿದೆ, ಟೇಸ್ಟಿಗೆ ರೀಚ್ ಆಗಿದೆ. And the food over here is very amazing. We tried sweet bun, we tried Ravangiri Bene dosa, coffee. ದಿ ನಾರಾಯಣ ಕೆಫೆ ಮಂಗಳೂರಿನ ಕೊಡಿಯಲ್ಬೈಲ್ನ ಜೈಲ್ ರೋಡ್ ಮತ್ತು ಇಬ್ರೋಸ್ ಕಾಂಪ್ಲೆಕ್ಸ್ ಹತ್ತಿರದಲ್ಲಿರುವ ಜನಪ್ರಿಯ ಹಾಗೂ ಶುದ್ಧ ಸಸ್ಯಾಹಾರಿ ದಕ್ಷಿಣ ಭಾರತೀಯ ಉಪಹಾರ ಗೃಹ ಇದಾಗಿದ್ದು, ನೈಜ ದಕ್ಷಿಣ ಭಾರತದ ರುಚಿಯನ್ನ ಅನುಭವಿಸಲು ಇದು ಅತ್ಯುತ್ತಮ ಸ್ಥಳವಾಗಿದೆ. ಎರಡು 2022ರಲ್ಲಿ ನಾವು ಶುರು ಮಾಡಿದ್ದೇವೆ. ಒಂದು ಬೆಂಗಳೂರು ಶೈಲಿಯಲ್ಲಿ ಒಂದು ತಿಂಡಿ ತಿನಿಸುಗಳಂದರೆ ಅದೇ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್, ಅಥೆಂಟಿಕ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಒಂದು ಮಂಗಳೂರಿನಲ್ಲಿ ಕೊಡಬೇಕಂತೇಳಿ ನಮ್ಮದೊಂದು ಉದ್ದೇಶ ಇತ್ತು. ಸೊ ಅದರಲ್ಲಿ ನಾವು ಇವತ್ತು ಸಫಲತೆ ಕಂಡಿದ್ದೇವೆ. ನಾವು ಇವತ್ತು ಸಕ್ಸಸ್ ಆಗಿದ್ದೇವೆ. ಇಲ್ಲಿ ಸಿಗುವ ಇಡ್ಲಿ, ದೋಸೆ, ವಡಾ ಮತ್ತು ವಿಶೇಷವಾಗಿ ಪ್ರಸಿದ್ಧವಾದ ಗೀ ಪುಡಿ ಮಿನಿ ಇಡ್ಲಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬಹುಶಃ ಬೆಂಗಳೂರು ಶೈಲಿಯ ಪ್ರತಿಯೊಂದು ದೋಸೆ ಇರ್ಬೋದು ಅಥವಾ ಇಡ್ಲಿ ಇರ್ಬೋದು, ದೋಸೆಯಲ್ಲೂ ಬೆಣ್ಣೆ ಮಸಾಲೆ ದೋಸೆ ನಮ್ಮ ಸಿಗ್ನೇಚರ್ ಡಿಶ್ ಅದು. ಅದಕ್ಕೂ ಅಂತೇಳಿ ಒಂದು ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಅಂತೇಳಿ ನಾವು ಹೆಸರಿಟ್ಟು ಕೊಟ್ಟಿದ್ದೇವೆ. ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲ, ಬೆಣ್ಣೆ ಮಸಾಲೆ ದೋಸೆ ಅಂತೇಳಿ. ಏನು ಬೆಂಗಳೂರಿನಲ್ಲಿ ನೀವು CTR ನೋಡಿರ್ಬೋದು, MTR ನೋಡಿರ್ಬೋದು, ಅಲ್ಲೆಲ್ಲ ಬೆಣ್ಣೆ ಮಸಾಲೆ ದೋಸೆ ಫೇಮಸ್ ಇದೆ. ಸೊ ಅಂಥದ್ದೇ ಅದೇ ದೋಸೆನ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಅದರಲ್ಲಿ ಕೂಡ ನಾವು ಸಕ್ಸಸ್ ಆಗಿದ್ದೇವೆ. ಜನರು ಅದನ್ನು ಒಪ್ಪಿಕೊಂಡಿದ್ದಾರೆ, ಒಳ್ಳೆಯದಿದೆ ಅಂತೇಳಿ. ಜನರು ಈಗ ಹೊರಗಿನವರು, ಈಗ ಉತ್ತರ ಕನ್ನಡದವರು ಅಥವಾ ಬೆಂಗಳೂರಿನಿಂದ ಈ ಕಡೆ ಮಂಗಳೂರು ಬರುವವರು ಎಲ್ಲರೂ ಈಗ ನಮ್ಮ ಹೋಟೆಲ್ಗೆ ಬರ್ತಾ ಇದ್ದಾರೆ, ನಾರಾಯಣ್ ಕೆಫೆಗೆ ಬರ್ತಾ ಇದ್ದಾರೆ. ನೈಜ ರುಚಿಯ ಫಿಲ್ಟರ್ ಕಾಫಿ ಇಲ್ಲಿ ಬರುವ ಪ್ರತಿಯೊಬ್ಬರ ದಿನವನ್ನ ತಾಜಾ ಮಾಡುತ್ತದೆ. ಒಂದು ಫೇವ್ರೇಟ್ ಅದೇ ಮಸಾಲೆ ದೋಸೆ, ಅದು ಬೆಣ್ಣೆ ಮಸಾಲೆ ದೋಸೆ, ಮತ್ತು ಅದು ಪುಡಿ ಇರ್ತದಲ್ಲ, ಅದು ಚೆನ್ನಾಗ್ತದೆ ನನಗೆ. ಅದೇ ಮತ್ತು ರಾಗಿ ಮನಿ ನನಗೆ ಇಷ್ಟ ತುಂಬ. ಬರ್ತಾ ಇರ್ತಾನೆ ವಾರದಲ್ಲಿ. ಎಷ್ಟು ಟೈಮಿಂದ ಬರ್ತಾ ಇದ್ದೀರಿ? ಒಂದೊಂದು 2 ತಿಂಗಳು ಸ್ಟಾರ್ಟ್ ಆಗಿದೆ. ಅದೇ ಟೀಚಿಂಗ್ ಸ್ಟಾರ್ಟ್ ಆದಮೇಲೆ ಫಾದೂಮರಲ್ಲಿಂದ ಇಲ್ಲಿ ಬರ್ತಾ ಇದ್ದೇನೆ. ಅದೇ ಟ್ರೈ ಮಾಡ್ತಿದ್ದೀರಿ? ಹಾಂ, ಅಂದರೆ ಡೈಲಿ ಒಂದೊಂದು ಟ್ರೈ ಮಾಡ್ತೀನಿ. ಈಗ ಇವತ್ತು ಕ್ಯೂಕಂಬರ್ ಇಡ್ಲಿ ಟ್ರೈ ಮಾಡಲಿಕ್ಕೆ ಬೇಕಿತ್ತು, ಅದು ಇರಲಿಲ್ಲ. ಅದು ನೆಕ್ಸ್ಟ್ ಟೈಮ್ ಬರ್ತೇನೆ ಟ್ರೈ ಮಾಡಲಿ. ಫ್ರೆಂಡ್ಸ್ ಒಟ್ಟಿಗೆಲ್ಲ ಬಂದಿದ್ದೀರಿ, ಅವರ ಒಪಿನಿಯನ್ ಹೇಗೆ ಹೇಳ್ತಾರೆ? ಅವ್ರಿಗೆ ಚೆನ್ನಾಗಿದೆ, ಅಷ್ಟು ಖುಷಿಯಲ್ಲಿ ಇದ್ದಾರೆ ಈಗ. ಅದೇ ಸೊ ಇಡ್ಲಿಯಲ್ಲಿ ಕೂಡ ಒಂದು 5-6 ಟೈಪ್ ಇಡ್ಲಿ, ತಟ್ಟೆ ಇಡ್ಲಿ, ಅದರಲ್ಲಿ ಕೂಡ ನಾವು ಗೀ ಪುಡಿ ತಟ್ಟೆ ಇಡ್ಲಿ, ಗೀ ಪುಡಿ ಮಿನಿ ಇಡ್ಲಿ, ಸೊ ಅಂಥ ಇಡ್ಲಿ ಒಂದು 5 ಟೈಪ್ ರವೆ ಇಡ್ಲಿ ಇದೆ. ಸೊ ಅಂಥ ಇಡ್ಲಿಯನ್ನೆಲ್ಲ ನಾವು ಈಗ ಇಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ಜನರಿಗೆ ಏನಾದರೂ ಒಂದು ಸ್ಪೆಷಲ್ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ನಾವು ಶುರು ಮಾಡಿದ್ದೇವೆ. ಹಾಗಾಗಿ ಜನರು ನಾರಾಯಣ್ ಕೆಫೆಯನ್ನು ಒಪ್ಪಿಕೊಂಡಿದ್ದಾರೆ. ಫುಡ್ಡೆಲ್ಲ ಒಳ್ಳೆದಿತ್ತು. ಆ್ಯಕ್ಚುಲಿ ನಾನು ಡಿಗ್ರಿ ಎಲ್ಲ ಮಾಡಿದ್ದು ಆ್ಯಕ್ಚುಲಿ ಅದರ ಮೇಲೆ ಆಚೆ ಸೈಡೇ ಮಾಡಿದ್ದು. ಸೊ ಫುಡ್ಡೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ರೀಚ್ ಆಗಿದೆ, ಟೇಸ್ಟಿಗೆ ರೀಚ್ ಆಗಿದೆ. ಮತ್ತು ಸರ್ವಿಸಸ್ ಒಳ್ಳೆದಿತ್ತು. ಎಲ್ಲ ಐಟಮ್ಸ ಕ್ವಾಲಿಟಿ ವೈಸ್ ಆಲ್ಸೋ ಇಟ್ ವಾಸ್ ಗುಡ್. ಏನೆಲ್ಲ ಟ್ರೈ ಮಾಡಿದ್ವಿ? ನಾನು ದಾವಣಗೆರೆ ಬೆಣ್ಣೆ ಮಸಾಲೆ ಟ್ರೈ ಮಾಡಿದ್ದೆ, ದಾವಣಗೆರೆ ಬೆಣ್ಣೆ ಪ್ಲೇನ್ ಮತ್ತು ತಟ್ಟೆ ಇಡ್ಲಿ ಟ್ರೈ ಮಾಡಿದ್ದು. 3 ಐಟಮ್ಸ ಒಳ್ಳೆದಿತ್ತು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಬರೋದು. ನಾವು ಸಂಡೇ ಬೇರೆ ಬೇರೆ ಜಾಗನ ಎಕ್ಸ್ಪ್ಲೋರ್ ಮಾಡೋದು. ಆ್ಯಕ್ಚುಲಿ ಸಂಡೇ ರಜೆ ಅಲ್ಲ, ಹಾಗೆ ಬೆಳಿಗ್ಗೆ ತಿಂಡಿಗೆ ಬೇರೆ ಬೇರೆ ಜಾಗ ಎಕ್ಸ್ಪ್ಲೋರ್ ಮಾಡೋದು. ಹಾಗೆ ನನ್ನ ತಂಗಿ ಹೇಳಿದ್ಲು ಇಲ್ಲೊಂದು ಉಂಟು ಅಂತ, ಹಾಗೆ ಟ್ರೈ ಮಾಡುವಂತ ನಾವು ಬಂದದ್ದು. ಇದು ಫಸ್ಟ್ ಟೈಮ್ ಬರೋದು. ಒಳ್ಳೆ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್. ಮಧ್ಯಾಹ್ನ ಊಟ ಇದೆ, ನಾರ್ಮಲ್ ಊಟ ಇದೆ. ಊಟದ್ದೇನು ಅಷ್ಟೇ ನಾವು
ಫೋಕಸ್ ಮಾಡಿಲ್ಲ. ಬಟ್ ನಮಗೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಾವು ಫೇಮಸ್ ಆಗಿದ್ದೇವೆ ದೇವ್ರ ದಯದಿಂದ. ಬ್ರೇಕ್ಫಾಸ್ಟಲ್ಲಿ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾರಾಯಣ್ ಕೆಫೆ ಅನ್ನೋದು ಸಾಮಾಜಿಕ ಜಾಲತಾಣದವರೇ ನಮ್ಮನ್ನು ಫೇಮಸ್ ಮಾಡಿಬಿಟ್ಟಿದ್ದಾರೆ ನಾರಾಯಣ್ ಕೆಫೆಯನ್ನು. ಇನ್ನು ಇಲ್ಲಿ ಪ್ರತಿಯೊಂದು ಪದಾರ್ಥವು ಸ್ವಚ್ಛ ಹಾಗೂ ಆರೋಗ್ಯಕರ ರೀತಿಯಲ್ಲಿ ತಯಾರಿಸಲಾಗುತ್ತದೆ. Hi, we came from Pune and we're here, staying here in Mangalore for 2 days. We just randomly we were walking and we came to this place, Narayan Cafe, and the food over here is very amazing. We tried sweet bun, we tried Dravangiri Bene dosa, coffee. Everything was very amazing, cooked freshly, and it was very hot and warm. The food was very soul-touching food, you may say, and we loved it a lot. If you're visiting Mangalore, to visit this place, the Narayan Cafe. 6:30 ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ. ಸಂಜೆ 7 ಗಂಟೆ ತನಕ ಎಲ್ಲ ಆಲ್ಮೋಸ್ಟು ಬ್ರೇಕ್ಫಾಸ್ಟ್ ಐಟಮ್ಮು ಬೆಳಿಗ್ಗೆ 6:30 ಮಧ್ಯಾಹ್ನ 12 ಗಂಟೆ ತನಕ ಫುಲ್ ಫ್ಲೆಜ್ಜಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಆಮೇಲೆ ನಾರ್ಮಲಾಗಿ ಎಲ್ಲ ದೋಸೆ ಎಲ್ಲ ಫುಲ್ ಟೈಮ್ ಇದೆ. 6:30 ಸ್ಟಾರ್ಟ್ ಆದರೆ ಸಂಜೆ 7 ಗಂಟೆ ತನಕ ದೋಸೆ ಐಟಮ್ ಸಿಗ್ತಾ ಇದೆ. ಗೀ ಪೊಡಿ ಮಿನಿ ಇಡ್ಲಿ ಅಥವಾ ಮಿನಿ ಇಡ್ಲಿ, ಬುಲೆಟ್ ಇಡ್ಲಿ, ಸಣ್ಣ ಇಡ್ಲಿ, ಅದನ್ನು ಜಾಸ್ತಿ ಮಕ್ಕಳೆಲ್ಲ ಅದನ್ನು ಲೈಕ್ ಮಾಡ್ತಾರೆ ತುಂಬ ಜನ. ಸಣ್ಣ ಇಡ್ಲಿ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ಸೇಮ್ ಅದು ಇಲ್ಲಿ ಮಂಗಳೂರಲ್ಲಿ ಕಡಿಮೆ, ಬೆಂಗಳೂರಲ್ಲಿ ಜಾಸ್ತಿ ಇದೆ ಅಂಥ ಐಟಮ್ ಎಲ್ಲ. ಸೊ ಅದನ್ನು ನಾವು ಮಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಒಳ್ಳೆ ಹೋಗ್ತಾ ಇದೆ ಅದು. ಒಳ್ಳೆ ಜನರು ಅದನ್ನು ಈಗ ಆನ್ಲೈನಲ್ಲಿ ಕೂಡ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೂಡ ಒಳ್ಳೆ ಹೋಗ್ತಾ ಇದೆ ಅದು. ಒಳ್ಳೆ ಸೆಲ್ಲಿಂಗ್ ಇದೆ ಅದು ಐಟಮ್. ಮತ್ತು ನಮ್ಮದು ದೋಸೆಯನ್ನು ಕೂಡ ಈಗ ಇಲ್ಲಿ ಬಂದವರು ನಮ್ಮ ಫಂಕ್ಷನ್ಗೆ ಈವೆಂಟಿಗೆ ಮಾಡ್ಬೋದು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಈಗ ನಾವು ಲಾಂಚ್ ಮಾಡಿದ್ದೇವೆ, ಔಟ್ಡೋರ್ ದೋಸಾ ಕ್ಯಾಟ್ರಿಂಗ್ ಅಂತೇಳಿ. ಸೊ ಅದಕ್ಕೋಸ್ಕರ ನಾವು ಗಾಡಿಯೆಲ್ಲ ತಗೊಂಡಿದ್ದೇವೆ. ಅದರಲ್ಲೇ ಫುಲ್ ಸೆಟ್ಟಿಂಗ್ ಅದೇ ಸೆಟಪ್ ಎಲ್ಲ ಅದರಲ್ಲೇ ಬರುತ್ತೆ ಗಾಡಿಯಲ್ಲಿ. ಆ ಗಾಡಿ ಈಗ ಅದನ್ನೇ ನಾವು ಲೈವ್ ಈವೆಂಟಿಗೆಲ್ಲ ಕೊಂಡೋಗ್ತಾ ಇದ್ದೇವೆ. ವಾರದಲ್ಲಿ 7 ದಿವಸ ಕೂಡ ಓಪನ್ ಇರುತ್ತೆ. ಸೇಮ್ ಟೈಮ್ ಬೆಳಿಗ್ಗೆ 6:30 ಸಂಜೆ 7 ಗಂಟೆ ತನಕ. ಕರೆಕ್ಟ್ ಇದು ಲೊಕೇಶನ್ ಬರೋದು ನಮ್ಮ ಮಂಗಳೂರು ಜೈಲಿದೆ, ಜಿಲ್ಲಾ ಕಾರಾಗೃಹ, ಅದರ ಮುಂದ್ಗಡೆನೇ ಇದೆ, ಕರೆಕ್ಟ್ ಆಪೋಸಿಟ್ MG ರೋಡ್, PVS ಮಂಗಳೂರು, ಕೋಡಿಯಲ್ ಬಾಯಿ. ನಮ್ಮದು ಸುರೇಶ್ ಶೆಟ್ಟಿ ಅಂತೇಳಿ. ನೀವು ಕೂಡ ಮಂಗಳೂರಿಗೆ ಬಂದರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.